ಆ ವಿದ್ಯಾರ್ಥಿನಿ ರಣಭೀಕರ ಜಲಸ್ಫೋಟದಲ್ಲಿ ಜಲಸಮಾಧಿಯಾಗಿ 7 ವರ್ಷ ಕಳೆದಿದೆ. ಆದರೆ ಆ ಕುಟುಂಬಕ್ಕೆ ಅಧಿಕಾರಿಗಳು ಇನ್ನೂ ಕೂಡ ಪರಿಹಾರದ ಹಣ ಕೊಟ್ಟಿಲ್ಲ. ಇತ್ತ ಮಗಳೂ ಇಲ್ಲ, ಅತ್ತ ಕಡೆಯಲ್ಲಿ ಪರಿಹಾರದ ಹಣವೂ ಕೂಡ ಇಲ್ಲದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಹೆತ್ತವರಿಗೆ ಮಗಳು ಇಲ್ಲ, ಪರಿಹಾರವೂ ಇಲ್ಲ. ಜಲಸಮಾಧಿಯಾದವಳ ದುರಂತ ಕಥೆ. ಕೊಡಗು ಜಿಲ್ಲೆಯಲ್ಲಾದ ಆ ಜಲಸ್ಫೋಟ ನೆನಪಿದೆಯಾ? 2018ರ ಜಲಪ್ರವಾಹಕ್ಕೆ ಕಂಡು ಕೇಳರಿಯದಂತಹ ದುರಂತ. ಸಾವು ನೋವು ನಡೆದು ಹೋಗಿತ್ತು. ಸಾಕಷ್ಟು ಜನರು ಪ್ರಾಣವನ್ನ ಕಳೆದುಕೊಂಡಿದ್ರು. ಅದರಲ್ಲಿ ಮಡಿಕೇರಿಯ ಬೆಟ್ಟತ್ತೂರು ಗ್ರಾಮದ ವಿದ್ಯಾರ್ಥಿನಿ ಮಂಜುಳಾ ಕೂಡ ಒಬ್ಬಳು. 2018ರ ಆಗಸ್ಟ್ 18ರ ಬೆಳಗ್ಗೆ ಮಡಿಕೇರಿ ತಾಲೂಕಿನ ಜೋಡುಪಾಲದಲ್ಲಿ ನಡೆದ ಭೀಕರ ಜಲಸ್ಫೋಟದಲ್ಲಿ ಒಂದೇ ಮನೆಯಲ್ಲಿದ್ದ 4 ಮಂದಿ ಮನೆ ಸಮೇತ ಕೊಚ್ಚಿ ಹೋಗಿದ್ರು. ಅತ್ತೆ ಮನೆಯವರ ಮೃತದೇಹ ಪತ್ತೆಯಾದರೂ 10ನೇ ತರಗತಿ ವಿದ್ಯಾರ್ಥಿ ಮಂಜುಳಾ ಮೃತದೇಹ ಮಾತ್ರ ಸಿಗಲೇ ಇಲ್ಲ. ಅಗ್ನಿಶಾಮಕ ದಳ ಹಾಗೂ ಎನ್ಡಿಆರ್ಎಫ್ನವರು ನಿರಂತರ 18 ದಿನಗಳ ಕಾಲ ಶೋಧವನ್ನು ನಡೆಸಿದ್ರು. ಮಂಜುಳಾ ದೇಹ ಸಿಗಲೇ ಇಲ್ಲ ನೋಡಿ. ಮಂಜುಳಾ ಮೃತಪಟ್ಟು 7 ವರ್ಷ, ಇನ್ನೂ ಸಿಗದ ಪರಿಹಾರ. ಹೌದು, ಅಂದಿನ ಪ್ರಕೃತಿ ವಿಕೋಪದಲ್ಲಿ ಮೃತಪಟ್ಟವರಿಗೆ ಸರ್ಕಾರ 7 ಲಕ್ಷ ಪರಿಹಾರ ಹಣವನ್ನ ನೀಡಿತು. ಆದರೆ ಮಂಜುಳಾ ಮೃತದೇಹ ಸಿಗದ ಕಾರಣ ಅಂದಿನ ಸಿಎಂ ಕುಮಾರಸ್ವಾಮಿ ಸರ್ಕಾರ 5 ಲಕ್ಷ ಹಣವನ್ನ ನೀಡಿತು. ಉಳಿದ ಹಣವನ್ನ ಡೆತ್ ಸರ್ಟಿಫಿಕೇಟ್ ನೀಡಿದ ನಂತರ ಪಡೆದುಕೊಳ್ಳುವಂತೆ ಸೂಚಿಸಲಾಯಿತು. ಆದರೆ ಮಂಜುಳಾ ಕುಟುಂಬಕ್ಕೆ 7 ವರ್ಷವಾದರೂ ಡೆತ್ ಸರ್ಟಿಫಿಕೇಟ್ ನೀಡಿಲ್ಲ. ಜೊತೆಗೆ 2 ಲಕ್ಷ ಪರಿಹಾರ ಹಣವೂ ಕೂಡ ದೊರೆತಿಲ್ಲ. ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ಅದೇ 3 ಬಾಡಿ ಕೂಡ ಅವರ 3 ಬಾಡಿ ಸಿಕ್ಕಿದೆ. ನನ್ನ ಮಗಳು ಬಾಡಿ ಸಿಕ್ಕಿಲ್ಲ. ಸರ್ಕಾರದವರು ಹೇಳೋದು ಮಿಸ್ಸಿಂಗ್ ಕೇಸಲ್ಲಿ ಇಟ್ಟಿದ್ದಾರೆ. ಅದೇ ನನಗೆ ಪರಿಹಾರ ಅಂತ ಹೇಳಿ 5 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಅದು ನಾನು ಕುಮಾರಸ್ವಾಮಿ ಅವರು ಇದ್ರು, ಅವರು ಇದಕ್ಕೆ ಹೇಳಿ ಮಾಡಿ ಒಂದು 5 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಮೃತದೇಹ ಸಿಗದ ಕಾರಣ ಕುಟುಂಬಸ್ಥರು ಮಂಜುಳಾ ಅವರ ಪ್ರತಿಕೃತಿ ಮಾಡಿ ಅಂತ್ಯ ಸಂಸ್ಕಾರವನ್ನ ನಡೆಸಿ ವಿಧಿವಿಧಾನವನ್ನ ಪೂರ್ಣಗೊಳಿಸಿದರು. ಆದರೆ ಡೆತ್ ಸರ್ಟಿಫಿಕೇಟ್ ಸಲ್ಲಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ನೊಂದ ಕುಟುಂಬಕ್ಕೆ ಬರಬೇಕಾಗಿದ್ದಂತಹ ಪರಿಹಾರವನ್ನ ಸರ್ಕಾರ ನೀಡಿಲ್ಲ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ವರದಿ ನೀಡಿದಲ್ಲಿ ಮಾತ್ರ ಡೆತ್ ಸರ್ಟಿಫಿಕೇಟ್ ಸಿಗಲಿದೆ ಎನ್ನುತ್ತಾರೆ ಕುಟುಂಬಸ್ಥರು. ಡೆತ್ ಸರ್ಟಿಫಿಕೇಟ್ ಅಂದ್ರೆ ನಮಗೀಗ ಅವಳು ಅಕೌಂಟ್ ಇಂದ ಏನ್ ದುಡ್ಡು ತೆಗಿಬೇಕಂದ್ರೆ ಬ್ಯಾಂಕ್ ಹತ್ರ ಡೆಸಿಟ್ ಇಡಬೇಕು ಅಂತ. ಆಮೇಲೆ ಡೆಸಿಟ್ ಬೇಕು ಅಂದ್ರೆ ಇಲ್ಲಿ ಒಂದು ಪಂಚಾಯತಿಯಲ್ಲಿ ತಗೊಳ್ಬೇಕು, ಅಂದ್ರೆ ರೆವಿನ್ಯೂಲ್ಲಿ ಬಂದು ರೆವಿನ್ಯೂಲ್ಲಿ ಪಂಚಾಯತಿ ಅವರು ಕೇಳಿ ಫಸ್ಟ್ ಇದು ಮಾಡಿ ಅಂತಾರೆ. ಕಂಪ್ಲೇಂಟ್ ಇರೋದ್ರಿಂದ ಪಂಚಾಯತಿಯಲ್ಲಿ ತಗೊಳ್ಳಿ ಫಸ್ಟ್ ಕೇಳಿ ಆಮೇಲೆ ಬಂದು ನಮಗೆ ರೆವಿನ್ಯೂಲ್ಲಿ ಬಂದು ಕೇಳಬೇಕಂತಿರ್ತಾರೆ. ಇನ್ನು ಕಣ್ಣು ಮುಂದೆ ಮಗಳು ಜಲಸಮಾಧಿಯಾದರೂ ಮೃತದೇಹ ಸಿಗಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಡೆತ್ ಸರ್ಟಿಫಿಕೇಟ್ ನೀಡದಿರುವುದು ಎಷ್ಟು ಸರಿ? ಇನ್ನಾದರೂ ಕೂಡ ಕೊಡಗು ಜಿಲ್ಲಾಡಳಿತ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಕೂಡಲೇ ದೃಢೀಕರಣ ಪತ್ರವನ್ನ ಸೇರಿದಂತೆ ಎಲ್ಲಾ ಪರಿಹಾರ ನೀಡಲು ಮುಂದಾಗಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ವಿದ್ಯಾರ್ಥಿನಿ ರಣಭೀಕರ ಜಲಸ್ಫೋಟದಲ್ಲಿ ಜಲಸಮಾಧಿಯಾಗಿ 7 ವರ್ಷ ಕಳೆದಿದೆ. ಆದರೆ ಆ ಕುಟುಂಬಕ್ಕೆ ಅಧಿಕಾರಿಗಳು ಇನ್ನೂ ಕೂಡ ಪರಿಹಾರದ ಹಣ ಕೊಟ್ಟಿಲ್ಲ. ಇತ್ತ ಮಗಳೂ ಇಲ್ಲ, ಅತ್ತ ಕಡೆಯಲ್ಲಿ ಪರಿಹಾರದ ಹಣವೂ ಕೂಡ ಇಲ್ಲದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಹೆತ್ತವರಿಗೆ ಮಗಳು ಇಲ್ಲ, ಪರಿಹಾರವೂ ಇಲ್ಲ. ಜಲಸಮಾಧಿಯಾದವಳ ದುರಂತ ಕಥೆ. ಕೊಡಗು ಜಿಲ್ಲೆಯಲ್ಲಾದ ಆ ಜಲಸ್ಫೋಟ ನೆನಪಿದೆಯಾ? 2018ರ ಜಲಪ್ರವಾಹಕ್ಕೆ ಕಂಡು ಕೇಳರಿಯದಂತಹ ದುರಂತ. ಸಾವು ನೋವು ನಡೆದು ಹೋಗಿತ್ತು. ಸಾಕಷ್ಟು ಜನರು ಪ್ರಾಣವನ್ನ ಕಳೆದುಕೊಂಡಿದ್ರು. ಅದರಲ್ಲಿ ಮಡಿಕೇರಿಯ ಬೆಟ್ಟತ್ತೂರು ಗ್ರಾಮದ ವಿದ್ಯಾರ್ಥಿನಿ ಮಂಜುಳಾ ಕೂಡ ಒಬ್ಬಳು. 2018ರ ಆಗಸ್ಟ್ 18ರ ಬೆಳಗ್ಗೆ ಮಡಿಕೇರಿ ತಾಲೂಕಿನ ಜೋಡುಪಾಲದಲ್ಲಿ ನಡೆದ ಭೀಕರ ಜಲಸ್ಫೋಟದಲ್ಲಿ ಒಂದೇ ಮನೆಯಲ್ಲಿದ್ದ 4 ಮಂದಿ ಮನೆ ಸಮೇತ ಕೊಚ್ಚಿ ಹೋಗಿದ್ರು. ಅತ್ತೆ ಮನೆಯವರ ಮೃತದೇಹ ಪತ್ತೆಯಾದರೂ 10ನೇ ತರಗತಿ ವಿದ್ಯಾರ್ಥಿ ಮಂಜುಳಾ ಮೃತದೇಹ ಮಾತ್ರ ಸಿಗಲೇ ಇಲ್ಲ. ಅಗ್ನಿಶಾಮಕ ದಳ ಹಾಗೂ ಎನ್ಡಿಆರ್ಎಫ್ನವರು ನಿರಂತರ 18 ದಿನಗಳ ಕಾಲ ಶೋಧವನ್ನು ನಡೆಸಿದ್ರು. ಮಂಜುಳಾ ದೇಹ ಸಿಗಲೇ ಇಲ್ಲ ನೋಡಿ. ಮಂಜುಳಾ ಮೃತಪಟ್ಟು 7 ವರ್ಷ, ಇನ್ನೂ ಸಿಗದ ಪರಿಹಾರ. ಹೌದು, ಅಂದಿನ ಪ್ರಕೃತಿ ವಿಕೋಪದಲ್ಲಿ ಮೃತಪಟ್ಟವರಿಗೆ ಸರ್ಕಾರ 7 ಲಕ್ಷ ಪರಿಹಾರ ಹಣವನ್ನ ನೀಡಿತು. ಆದರೆ ಮಂಜುಳಾ ಮೃತದೇಹ ಸಿಗದ ಕಾರಣ ಅಂದಿನ ಸಿಎಂ ಕುಮಾರಸ್ವಾಮಿ ಸರ್ಕಾರ 5 ಲಕ್ಷ ಹಣವನ್ನ ನೀಡಿತು. ಉಳಿದ ಹಣವನ್ನ ಡೆತ್ ಸರ್ಟಿಫಿಕೇಟ್ ನೀಡಿದ ನಂತರ ಪಡೆದುಕೊಳ್ಳುವಂತೆ ಸೂಚಿಸಲಾಯಿತು. ಆದರೆ ಮಂಜುಳಾ ಕುಟುಂಬಕ್ಕೆ 7 ವರ್ಷವಾದರೂ ಡೆತ್ ಸರ್ಟಿಫಿಕೇಟ್ ನೀಡಿಲ್ಲ. ಜೊತೆಗೆ 2 ಲಕ್ಷ ಪರಿಹಾರ ಹಣವೂ ಕೂಡ ದೊರೆತಿಲ್ಲ. ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ
ಅದೇ 3 ಬಾಡಿ ಕೂಡ ಅವರ 3 ಬಾಡಿ ಸಿಕ್ಕಿದೆ. ನನ್ನ ಮಗಳು ಬಾಡಿ ಸಿಕ್ಕಿಲ್ಲ. ಸರ್ಕಾರದವರು ಹೇಳೋದು ಮಿಸ್ಸಿಂಗ್ ಕೇಸಲ್ಲಿ ಇಟ್ಟಿದ್ದಾರೆ. ಅದೇ ನನಗೆ ಪರಿಹಾರ ಅಂತ ಹೇಳಿ 5 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಅದು ನಾನು ಕುಮಾರಸ್ವಾಮಿ ಅವರು ಇದ್ರು, ಅವರ ಇದಕ್ಕೆ ಹೇಳಿ ಮಾಡಿ ಒಂದು 5 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಮೃತದೇಹ ಸಿಗದ ಕಾರಣ ಕುಟುಂಬಸ್ಥರು ಮಂಜುಳಾ ಅವರ ಪ್ರತಿಕೃತಿ ಮಾಡಿ ಅಂತ್ಯ ಸಂಸ್ಕಾರವನ್ನ ನಡೆಸಿ ವಿಧಿವಿಧಾನವನ್ನ ಪೂರ್ಣಗೊಳಿಸಿದರು. ಆದರೆ ಡೆತ್ ಸರ್ಟಿಫಿಕೇಟ್ ಸಲ್ಲಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ನೊಂದ ಕುಟುಂಬಕ್ಕೆ ಬರಬೇಕಾಗಿದ್ದಂತಹ ಪರಿಹಾರವನ್ನ ಸರ್ಕಾರ ನೀಡಿಲ್ಲ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ವರದಿ ನೀಡಿದಲ್ಲಿ ಮಾತ್ರ ಡೆತ್ ಸರ್ಟಿಫಿಕೇಟ್ ಸಿಗಲಿದೆ ಎನ್ನುತ್ತಾರೆ ಕುಟುಂಬಸ್ಥರು. ಡೆತ್ ಸರ್ಟಿಫಿಕೇಟ್ ಅಂದ್ರೆ ನಮಗೀಗ ಅವಳು ಅಕೌಂಟ್ ಇಂದ ಏನ್ ದುಡ್ಡು ತೆಗಿಬೇಕಂದ್ರೆ ಬ್ಯಾಂಕ್ ಹತ್ರ ಡಿಸೈಡ್ ಬೇಕು ಅಂತ. ಆಮೇಲೆ ಡಿಸೈಡ್ ಬೇಕು ಅಂದ್ರೆ ಇಲ್ಲಿ ಒಂದು ಪಂಚಾಯತಿಯಲ್ಲಿ ತಗೊಳ್ಬೇಕು, ಅಂದ್ರೆ ರೆವಿನ್ಯೂಲ್ ಬಂದು ರೆವಿನ್ಯೂಲ್ ಪಂಚಾಯತಿ ಅವರು ಕೇಳಿ ಫಸ್ಟ್ ಇದು ಮಾಡಿ ಅಂತಾರೆ. ಕಂಪ್ಲೇಂಟ್ ಇರೋದ್ರಿಂದ ಪಂಚಾಯತಿಯಲ್ಲಿ ತಗೊಳ್ಳಿ ಫಸ್ಟ್ ಕೇಳಿ ಆಮೇಲೆ ಬಂದು ನಮಗೆ ರೆವಿನ್ಯೂಲ್ ಬಂದು ಕೇಳಬೇಕಂತಿರ್ತಾರೆ. ಇನ್ನು ಕಣ್ಣ ಮುಂದೆ ಮಗಳು ಜಲಸಮಾಧಿಯಾದರೂ ಮೃತದೇಹ ಸಿಗಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಡೆತ್ ಸರ್ಟಿಫಿಕೇಟ್ ನೀಡದಿರುವುದು ಎಷ್ಟು ಸರಿ? ಇನ್ನಾದರೂ ಕೂಡ ಕೊಡಗು ಜಿಲ್ಲಾಡಳಿತ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಕೂಡಲೇ ದೃಢೀಕರಣ ಪತ್ರವನ್ನ ಸೇರಿದಂತೆ ಎಲ್ಲಾ ಪರಿಹಾರ ನೀಡಲು ಮುಂದಾಗಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ವಿದ್ಯಾರ್ಥಿನಿ ರಣಭೀಕರ ಜಲಸ್ಫೋಟದಲ್ಲಿ ಜಲಸಮಾಧಿಯಾಗಿ 7 ವರ್ಷ ಕಳೆದಿದೆ. ಆದರೆ ಆ ಕುಟುಂಬಕ್ಕೆ ಅಧಿಕಾರಿಗಳು ಇನ್ನೂ ಕೂಡ ಪರಿಹಾರದ ಹಣ ಕೊಟ್ಟಿಲ್ಲ. ಇತ್ತ ಮಗಳೂ ಇಲ್ಲ, ಅತ್ತ ಕಡೆಯಲ್ಲಿ ಪರಿಹಾರದ ಹಣವೂ ಕೂಡ ಇಲ್ಲದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಹೆತ್ತವರಿಗೆ ಮಗಳು ಇಲ್ಲ, ಪರಿಹಾರವೂ ಇಲ್ಲ. ಜಲಸಮಾಧಿಯಾದವಳ ದುರಂತ ಕಥೆ. ಕೊಡಗು ಜಿಲ್ಲೆಯಲ್ಲಾದ ಆ ಜಲಸ್ಫೋಟ ನೆನಪಿದೆಯಾ? 2018ರ ಜಲಪ್ರವಾಹಕ್ಕೆ ಕಂಡು ಕೀಳರಿಯದಂತಹ ದುರಂತ. ಸಾವು ನೋವು ನಡೆದು ಹೋಗಿತ್ತು. ಸಾಕಷ್ಟು ಜನರು ಪ್ರಾಣವನ್ನ ಕಳೆದುಕೊಂಡಿದ್ರು. ಅದರಲ್ಲಿ ಮಡಿಕೇರಿಯ ಬೆಟ್ಟತ್ತೂರು ಗ್ರಾಮದ ವಿದ್ಯಾರ್ಥಿನಿ ಮಂಜುಳಾ ಕೂಡ ಒಬ್ಬಳು. 2018ರ ಆಗಸ್ಟ್ 18ರ ಬೆಳಗ್ಗೆ ಮಡಿಕೇರಿ ತಾಲೂಕಿನ ಜೋಡುಪಾಲದಲ್ಲಿ ನಡೆದ ಭೀಕರ ಜಲಸ್ಫೋಟದಲ್ಲಿ ಒಂದೇ ಮನೆಯಲ್ಲಿದ್ದ 4 ಮಂದಿ ಮನೆ ಸಮೇತ ಕೊಚ್ಚಿ ಹೋಗಿದ್ರು. ಅತ್ತೆ ಮನೆಯವರ ಮೃತದೇಹ ಪತ್ತೆಯಾದರೂ 10ನೇ ತರಗತಿ ವಿದ್ಯಾರ್ಥಿ ಮಂಜುಳಾ ಮೃತದೇಹ ಮಾತ್ರ ಸಿಗಲೇ ಇಲ್ಲ. ಅಗ್ನಿಶಾಮಕ ದಳ ಹಾಗೂ ಎನ್ಡಿಆರ್ಎಫ್ನವರು ನಿರಂತರ 18 ದಿನಗಳ ಕಾಲ ಶೋಧವನ್ನು ನಡೆಸಿದ್ರು. ಮಂಜುಳಾ ದೇಹ ಸಿಗಲೇ ಇಲ್ಲ ನೋಡಿ. ಮಂಜುಳಾ ಮೃತಪಟ್ಟು 7 ವರ್ಷ, ಇನ್ನೂ ಸಿಗದ ಪರಿಹಾರ. ಹೌದು, ಅಂದಿನ ಪ್ರಕೃತಿ ವಿಕೋಪದಲ್ಲಿ ಮೃತಪಟ್ಟವರಿಗೆ ಸರ್ಕಾರ 7 ಲಕ್ಷ ಪರಿಹಾರ ಹಣವನ್ನ ನೀಡಿತು. ಆದರೆ ಮಂಜುಳಾ ಮೃತದೇಹ ಸಿಗದ ಕಾರಣ ಅಂದಿನ ಸಿಎಂ ಕುಮಾರಸ್ವಾಮಿ ಸರ್ಕಾರ 5 ಲಕ್ಷ ಹಣವನ್ನ ನೀಡಿತು. ಉಳಿದ ಹಣವನ್ನ ಡೆತ್ ಸರ್ಟಿಫಿಕೇಟ್ ನೀಡಿದ ನಂತರ ಪಡೆದುಕೊಳ್ಳುವಂತೆ ಸೂಚಿಸಲಾಯಿತು. ಆದರೆ ಮಂಜುಳಾ ಕುಟುಂಬಕ್ಕೆ 7 ವರ್ಷವಾದರೂ ಡೆತ್ ಸರ್ಟಿಫಿಕೇಟ್ ನೀಡಿಲ್ಲ. ಜೊತೆಗೆ 2 ಲಕ್ಷ ಪರಿಹಾರ ಹಣವೂ ಕೂಡ ದೊರೆತಿಲ್ಲ. ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ಅದೇ 3 ಬಾಡಿ ಕೂಡ ಅವರ 3 ಬಾಡಿ ಸಿಕ್ಕಿದೆ. ನನ್ನ ಮಗಳು ಬಾಡಿ ಸಿಕ್ಕಿಲ್ಲ. ಸರ್ಕಾರದವರು ಹೇಳೋದು ಮಿಸ್ಸಿಂಗ್ ಕೇಸಲ್ಲಿ ಇಟ್ಟಿದ್ದಾರೆ. ಅದೇ ನನಗೆ ಪರಿಹಾರ ಅಂತ ಹೇಳಿ 5 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಅದು ನಾನು ಕುಮಾರಸ್ವಾಮಿ ಅವರು ಇದ್ರು, ಅವರ ಇದಕ್ಕೆ ಹೇಳಿ ಮಾಡಿ ಒಂದು 5 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಮೃತದೇಹ ಸಿಗದ ಕಾರಣ ಕುಟುಂಬಸ್ಥರು ಮಂಜುಳಾ ಅವರ ಪ್ರತಿಕೃತಿ ಮಾಡಿ ಅಂತ್ಯ ಸಂಸ್ಕಾರವನ್ನ ನಡೆಸಿ ವಿಧಿವಿಧಾನವನ್ನ ಪೂರ್ಣಗೊಳಿಸಿದರು. ಆದರೆ ಡೆತ್ ಸರ್ಟಿಫಿಕೇಟ್ ಸಲ್ಲಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ನೊಂದ ಕುಟುಂಬಕ್ಕೆ ಬರಬೇಕಾಗಿದ್ದಂತಹ ಪರಿಹಾರವನ್ನ ಸರ್ಕಾರ ನೀಡಿಲ್ಲ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ವರದಿ ನೀಡಿದಲ್ಲಿ ಮಾತ್ರ ಡೆತ್ ಸರ್ಟಿಫಿಕೇಟ್ ಸಿಗಲಿದೆ ಎನ್ನುತ್ತಾರೆ ಕುಟುಂಬಸ್ಥರು. ಡೆತ್ ಸರ್ಟಿಫಿಕೇಟ್ ಅಂದ್ರೆ ನಮಗೀಗ ಅವಳು ಅಕೌಂಟ್ ಇಂದ ಏನ್ ದುಡ್ಡು ತೆಗಿಬೇಕಂದ್ರೆ ಬ್ಯಾಂಕ್ ಹತ್ರ ಡಿಸೈಡ್ ಬೇಕು ಅಂತ. ಆಮೇಲೆ ಡಿಸೈಡ್ ಬೇಕು ಅಂದ್ರೆ ಇಲ್ಲಿ ಒಂದು ಪಂಚಾಯತಿಯಲ್ಲಿ ತಗೊಳ್ಬೇಕು, ಅಂದ್ರೆ ರೆವಿನ್ಯೂಲ್ ಬಂದು ರೆವಿನ್ಯೂಲ್ ಪಂಚಾಯತಿ ಅವರು ಕೇಳಿ ಫಸ್ಟ್ ಇದು ಮಾಡಿ ಅಂತಾರೆ. ಕಂಪ್ಲೇಂಟ್ ಇರೋದ್ರಿಂದ ಪಂಚಾಯತಿಯಲ್ಲಿ ತಗೊಳ್ಳಿ ಫಸ್ಟ್ ಕೇಳಿ ಆಮೇಲೆ ಬಂದು ನಮಗೆ ರೆವಿನ್ಯೂಲ್ ಬಂದು ಕೇಳಬೇಕಂತಿರ್ತಾರೆ. ಇನ್ನು ಕಣ್ಣ ಮುಂದೆ ಮಗಳು ಜಲಸಮಾಧಿಯಾದರೂ ಮೃತದೇಹ ಸಿಗಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಡೆತ್ ಸರ್ಟಿಫಿಕೇಟ್ ನೀಡದಿರುವುದು ಎಷ್ಟು ಸರಿ? ಇನ್ನಾದರೂ ಕೂಡ ಕೊಡಗು ಜಿಲ್ಲಾಡಳಿತ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಕೂಡಲೇ ದೃಢೀಕರಣ ಪತ್ರವನ್ನ ಸೇರಿದಂತೆ ಎಲ್ಲಾ ಪರಿಹಾರ ನೀಡಲು ಮುಂದಾಗಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ